ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕಲರ್ಫುಲ್ ಹೋಳಿ ಹಬ್ಬದ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಆಚರಿಸುವ ವಿಶೇಷ ಹಲಗಮೇಳ ಸಿಲಿಕಾನ್ ಸಿಟಿಯಲ್ಲಿ ಮೇಳೈಸಿತು. ಹೇಗಿತ್ತು ಬಾಗಲಕೋಟೆಯ ಹಲಗಮೇಳ ಅಂತ ಇಲ್ಲಿದೆ ನೋಡಿ ಡೀಟೇಲ್ಸ್. ಸಿಲಿಕಾನ್ ಸಿಟಿಯಲ್ಲಿ ಹಲಿಗೆ ಮೇಳ, ಬಾಗಲಕೋಟೆ ಜನರ ಸಮಾಗಮ. ಎಸ್, ಹೋಳಿ ಹಬ್ಬದ ಸಮಯದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲಿಗೆ ಬಾರಿಸಿ ಆಚರಿಸೋ ಈ ವಿಶೇಷ ಹಬ್ಬದಲ್ಲಿ ಬಣ್ಣಗಳ ಜೊತೆ ಹಬ್ಬ ಆಚರಿಸಲಾಗುತ್ತೆ. ಈ ಆಚರಣೆಯನ್ನ ಯಾವುದೇ ಜಾತಿ ಧರ್ಮದ ಅಡ್ಡಿ ಇಲ್ಲದೆ ಆಚರಿಸಿಕೊಂಡು ಬರ್ತಿದ್ದು ಆ ಪರಂಪರೆ ಎಲ್ಲೆಡೆ ಪ್ರಸರಿಸಬೇಕು ಅಂತ ಬೆಂಗಳೂರಿನಲ್ಲೂ ಹಲಿಗೆ ಮೇಳ ನಡೆಸಲಾಯಿತು. ರಾಜಾಜಿನಗರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದಿಂದ ರಾಜಾಜಿನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ವಿಶೇಷ ಆಚರಣೆಯನ್ನ ಬಿಂಬಿಸುವ ಹಲಿಗೆ ಬಾರಿಸಿ ಸಂಭ್ರಮಿಸಿದ್ರು. ಬಾಗಲಕೋಟೆ ಹೋಳಿ ಹುಣ್ಣಿಮೆ ಬಾಗಲಕೋಟೆ ಬಿಟ್ಟು ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತಿದ್ದೀವಿ. ಸಾವಿರಾರು ಜನ ಸೇರಿದ್ದಾರೆ. ಸೌಹಾರ್ದಯುತ, ಪಾರಂಪರಿಕ ಹಾಗೂ ಜನಪದ ಕಲೆ ಎತ್ತಿ ಹಿಡಿಯುವ ದೊಡ್ಡ ಕಲೆ. ಹೋಳಿ ಹಬ್ಬದಲ್ಲಿ ಆಚರಿಸೋ ವಿಶೇಷ ಹಲಿಗೆ ಮೇಳದ ಕಂಪನ್ನ ರಾಜಧಾನಿಯಲ್ಲಿ ಪ್ರಸರಿಸೋ ಸಲುವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ, ಶಾಸಕ ಗೋಪಾಲಯ್ಯ, ಹರೀಶ್ ಸೇರಿ ಹಲವರು ಭಾಗಿಯಾಗಿದ್ರು. ಈ ವೇಳೆ ಹಲಿಗೆ ಮೇಳದ ವೈಶಿಷ್ಟ್ಯತೆಗಳನ್ನ ವಿವರಿಸಿದ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ, ಬಾಗಲಕೋಟೆ ಈಗ ಮೊದಲಿನಂತಿಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ಹರಿದು ಹಂಚಿ ಹೋಗಿದೆ. ಆದ್ರೆ 5 ದಿನಗಳ ಕಾಲ ಆಚರಿಸಿದ್ದ ಹೋಳಿ ಹಬ್ಬ ಇದೀಗ ರಾಜಧಾನಿಯಲ್ಲಿ ಆಚರಿಸಲಾಗ್ತಿದೆ ಅಂದ್ರು. ಇನ್ನು ಶಾಸಕ ಗೋಪಾಲಯ್ಯ ಮಾತನಾಡಿ, ಬಾಗಲಕೋಟೆ ಜಿಲ್ಲೆಯ ಹಲಗೆ ಮೇಳ ನನ್ನ ಕ್ಷೇತ್ರದಲ್ಲಿ ನಡೀತಿರೋದು ಸಂತಸ ತಂದಿದೆ. ಮುಂದಿನ ವರ್ಷ ನಮ್ಮ ಕ್ಷೇತ್ರದಲ್ಲೂ ಬಾಗಲಕೋಟೆಯ ರೀತಿಯಲ್ಲೇ ಹೋಳಿ ಹಬ್ಬ ಆಚರಿಸಬೇಕು, ಅದಕ್ಕೆ ಎಲ್ಲಾ ರೀತಿ ಸಹಕಾರ ನೀಡೋದಾಗಿ ಹೇಳಿದ್ರು. ಈ ಹಬ್ಬ ಎಲ್ಲ ಬೇರೆ ಬೇರೆ ಊರಿಗೆ ಬಂದಾವ. ಈಗ ಬೆಂಗಳೂರಿಗೆ ಒಂದಿಷ್ಟು ಬಂದೈತಿ, ಪುಣಾಗ ಒಂದಿಷ್ಟು ಹೋಗೈತಿ, ಮುಂಬೈಗೆ ಒಂದಿಷ್ಟು ಹೋಗೈತಿ. ಬಾಗಲಕೋಟೆಯವರು ಇಲ್ಲಿ ಬರೋಂಗಾಗ್ಬೇಕು ನೋಡಕ್ಕ. ಸರ್ಕಾರನೂ ರೆಕಗ್ನೈಸ್ ಮಾಡಿರುವಂಥ ಹಬ್ಬ ಅಂತಂದರೆ ಬಾಗಲಕೋಟೆ ಹೋಳಿ ಹಬ್ಬ. ನಾವು ಮುಂದಿನ ವರ್ಷ ಕಾರ್ಯಕ್ರಮ ಮಾಡಬೇಕಾದ್ರೆ ಹೋಳಿ ಹಬ್ಬವನ್ನೇ ಮಾಡಬೇಕು. ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯ ಹಬ್ಬವನ್ನು ಅಲ್ಲಿಂದ ಕಲಾವಿದರನ್ನು ಕರೆಸಿ ಅದೇ ರೀತಿಯ ಒಂದು ದಿನದ ಒಂದು ಕಾರ್ಯಕ್ರಮವನ್ನು ಮಾಡಿ ಸಂಜೆ ಅದು ಮುಕ್ತಾಯ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು, ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾನೇ ಕೊಡ್ತೀನಿ. ಆ ಕಾರ್ಯಕ್ರಮವನ್ನು ಮಾಡಿ ಅಂತಕ್ಕಂಥದ್ದು ನಾನು ಹೇಳೋದಕ್ಕೆ ಬಯಸ್ತೇನೆ. ಹಲಿಗೆ ಮೇಳದ ಸಂಭ್ರಮದಲ್ಲಿ ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್ ಸೇರಿ ಅಕ್ಕಪಕ್ಕದ ಏರಿಯಾಗಳ ನಿವಾಸಿಗಳು, ಬಾಗಲಕೋಟೆಯ ಜನರು ಭಾಗಿಯಾಗಿದ್ರು. ವೀಕೆಂಡ್ ಅಲ್ಲಿ ಜೊತೆಗೂಡಿ ಸಂಭ್ರಮಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.